ಹಲೋ, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀರಾಮು ಕಿಚನ್ಗೆ ಸ್ವಾಗತ. ಇವತ್ತು ನಾವು ವಿಶೇಷವಾಗಿರ್ತಕ್ಕಂಥ ಒಂದು ಖಾದ್ಯ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಮಾವಿನಕಾಯಿಂದ, ತೋತಾಪುರಿ ಮಾವಿನಕಾಯಿಂದ ಮಾಡೋದು. ತುಂಬಾ ರುಚಿಯಾಗಿರುತ್ತೆ. ನಾನು ಅಂದ್ಕೊಳ್ತೀನಿ ನೀವು ಮಾಡ್ಕೊಂಡಿರಲ್ಲ ಅಂತ. ಒಂದು ಸರಿ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ, ನಾ ಇಲ್ಲಿ ಒಂದು ದಪ್ಪದು ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಇದು ಕಾಯಂಗಿರಬೇಕು, ಚೆನ್ನಾಗಿರುತ್ತೆ. ಹಣ್ಣಾದರೆ ಚೆನ್ನಾಗಿರಲ್ಲ, ಗಟ್ಟಿಗಿರಬೇಕು. ಆವಾಗಲೇ ಈ ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ. ತೊಳೆದು ಒರೆಸಿ ನೋಡಿ, ಈ ರೀತಿ ದಪ್ಪ ದಪ್ಪ ಹೋಳುಗಳಾಗಿ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಸಣ್ಣ ಮಾಡಬಾರ್ದು, ಇದಕ್ಕೆ ಹೋಳುಗಳು ದಪ್ಪ ದಪ್ಪನೇ ಇರಬೇಕು. ತುಂಬಾ ರುಚಿಯಾಗಿರುತ್ತೆ. ನೋಡಿ, ಇಷ್ಟಿಷ್ಟು ದಪ್ಪ ಇರಬೇಕು ಹೋಳುಗಳು, ಆಗಲೇ ಚೆನ್ನಾಗಿ ಬರುತ್ತೆ ಇದು. ನಂತರ ಈ ಓಟೆ ಎಲ್ಲ ಇತ್ತಲ್ಲ, ಓಟೆನೂ ಸಹ ಅದರಲ್ಲಿ ಇರ್ತಕ್ಕಂಥದ್ದು ಯಾಕೆ ವೇಸ್ಟ್ ಮಾಡಬೇಕಂತ ಎಲ್ಲ ಈ ರೀತಿ ತೆಗೆದಿದೆ. ದಪ್ಪ ದಪ್ಪ ಕಟ್ ಮಾಡಿ ಅದಕ್ಕೆ ಸೇರಿಸ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಈ ಪಲ್ಯಕ್ಕೆ ನಾನು ಒಂದು ದಪ್ಪಗೆಡ್ಡೆ ಈರುಳ್ಳಿ, 2 ಮೀಡಿಯಮ್ ಸೈಜ್ದು ಟೊಮೆಟೊ ತೊಗೊಂಡು ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ನಂತರ ನಾವು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ. ಹಾಗೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿನ ಸೇರಿಸಿ ಫ್ರೈ ಮಾಡೋಣ. ಇದಕ್ಕೆ ಈಗ ಸ್ವಲ್ಪ ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿನೂ ಸಹ ಸೇರಿಸಿ ಫ್ರೈ ಮಾಡಿ, ನಂತರ 2 ಟೊಮೆಟೊ ಹಣ್ಣನ್ನು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡೋಣ. ನೋಡಿ, ಟೊಮೆಟೊ ಹಣ್ಣು ಸಾಫ್ಟ್ ಆದಮೇಲೆ 1 ಸ್ಪೂನಷ್ಟು ಅಚ್ಚ ಪುಡಿ ಹಾಕಿದ್ರೆ ಸಾಕಾಗುತ್ತೆ. ಇದು ನಾನಿಲ್ಲಿ ಖಾರ ಇರಲಿಲ್ಲ, ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ, ಹಾಗಾಗಿ 1.5 ಸ್ಪೂನ್ ಹಾಕ್ತೆ. ನಾವು ಖಾರದ ಪುಡಿ ಎಷ್ಟು ಹಾಕ್ತೀವಿ, 1 ಸ್ಪೂನ್ ಖಾರದ ಪುಡಿ ಹಾಕಿದ್ರೆ ಅದರಲ್ಲಿ ಅರ್ಧ ಸ್ಪೂನಷ್ಟು ನಾವು ಧನಿಯಾ ಪುಡಿ ಹಾಕ್ಕೋಬೇಕು. ಇಷ್ಟೇ ಮಸಾಲೆ ನೋಡಿ, ಇದಕ್ಕೆ ನಾವು ಬಳಸೋದು ತುಂಬಾ ರುಚಿಯಾಗಿರುತ್ತೆ. ಅದನ್ನು ಧನಿಯಾ ಪುಡಿ ಮತ್ತು ಖಾರದ ಪುಡಿನೂ ಸಹ ನಾವು ಒಗ್ಗರಣೆಯಲ್ಲಿ 1-2-3 ಸರಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ನಂತರ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಮಾವಿನಕಾಯಿ ಹೋಳುಗಳನ್ನೆಲ್ಲ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ. ಈ ರೀತಿ ಬೆರೆಯೋಂಗೆ, ಮಸಾಲೆ ಎಲ್ಲ ಬೆರೆಯೋಂಗೆ ಮಾವಿನಕಾಯಿಗೆ ಮಿಕ್ಸ್ ಮಾಡಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮತ್ತೆ ಮಿಕ್ಸ್ ಮಾಡಬೇಕು. ಇದು ತುಂಬಾ ರುಚಿಯಾಗಿರುತ್ತೆ. ಏನು ಗೊತ್ತಾ, ಒಂಥರ ಉಪ್ಪು, ಹುಳಿ, ಖಾರ, ಸಿಹಿ 4 ಅಷ್ಟೇ ತುಂಬಾ ಚೆನ್ನಾಗಿ ಬೆರೆತು ಗೊಜ್ಜು ರುಚಿಯಾಗಿರುತ್ತೆ. ಇಲ್ಲಿ ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸಿ ಮಾವಿನಕಾಯಿ ಬೇಯಕ್ಕಿಡೋಣ. ಇದು ತುಂಬಾ ಚೆನ್ನಾಗಿ ಬೇಯಬೇಕು. ಮಾವಿನಕಾಯಿ ಸಾಫ್ಟ್ ಆದರೆ ಈ ಪಲ್ಯ ತುಂಬ ರುಚಿಯಾಗಿರುತ್ತೆ. ಗಟ್ಟಿ ಇರಬಾರ್ದು, ಗಟ್ಟಿ ಇದ್ದರೆ ಪಲ್ಯ ಟೇಸ್ಟ್ ಚೆನ್ನಾಗಿರಲ್ಲ. ಮಾವಿನಕಾಯಿ ಹೋಳುಗಳು ಸಾಫ್ಟಾಗಿ ಬೇಯಬೇಕು. ಅದುವರೆಗೂ ನಾವು ಮುಚ್ಚಳ ಮುಚ್ಚಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಬೇಯಕ್ಕಿಡೋಣ. ಇಲ್ಲಿ ನೋಡಿ, ನಾನು 1 ಅಚ್ಚು ಬೆಲ್ಲ, ಸಣ್ಣ ಅಚ್ಚು ಬೆಲ್ಲನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಇಷ್ಟು ಬೆಲ್ಲ ಬೇಕಾಗುತ್ತೆ ಈ ಗೊಜ್ಜಿಗೆ. ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕಬೇಕಿದು, ತುಂಬ ರುಚಿಯಾಗಿ ಬರುತ್ತೆ. ನೋಡಿ, ಮಧ್ಯ ಮಧ್ಯ 2-3 ಸಾರಿ ನಾನು ಮುಚ್ಚಳ ತೆಗೆದು ಈ ರೀತಿ ತಿರುಗಿಸಿ ಕೊಟ್ಟಿದ್ದೆ. ನಂತರ ಈಗ ಮತ್ತೆ ಮುಚ್ಚಳ ಮುಚ್ಚಿ ಇನ್ನೊಂದು 2 ನಿಮಿಷಗಳ ಕಾಲ ಬೇಯಿಸ್ಕೊಂಡೆ. ನೋಡಿ, ಈಗೆಲ್ಲ ಗೊಜ್ಜೆಲ್ಲ ಗಟ್ಟಿಯಾಗಿದೆ, ಮಾವಿನಕಾಯಿಯು ಸಹ ಬೆಂದಿದೆ. ನೋಡಿ, ತೋರಿಸ್ತೀನಿ ನಾನು. ಸ್ಪೂನಲ್ಲಿ ಈ ರೀತಿ ಕಟ್ ಮಾಡಿದ್ರೆ ಸಾಫ್ಟಾಗಿ ಒಳಗೋಗಬೇಕು, ನೋಡಿ ಕಟ್ಟಾಗಬೇಕು ಈ ರೀತಿ. ಇಷ್ಟರ ತನಕ ನಾವು ಬೇಯಿಸ್ಕೋಬೇಕು. ಇಷ್ಟು ಬೆಂದರೆ ಚೆನ್ನಾಗಿರುತ್ತೆ. ನೋಡಿ, ಚಚ್ಚಿಟ್ಕೊಂಡಿರ್ತಕ್ಕಂಥ ಬೆಲ್ಲನೂ ಇದಕ್ಕೆ ಸೇರಿಸಿ ನಾನು ಮತ್ತೆ ಇನ್ನೊಂದು 2-3 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಕ್ಕೆ ಬಿಡ್ತೀನಿ. ಆಗ ಬೆಲ್ಲ ಎಲ್ಲ ಕರಗಿ ಪಾಕ ಥರ ಆಗಿ ಉಪ್ಪು, ಖಾರ, ಹುಳಿ, ಸಿಹಿ 4 ಬೆರೆಯುತ್ತೆ. ತಿಂತಾ ಇದ್ದರೆ ಮಾವಿನಕಾಯಿ ನೋಡಿ, ಹೇಳ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ರುಚಿ. ಎಲ್ಲರೂ ಒಮ್ಮೆ ನಿಮ್ಮ ಮನೆಗಳಲ್ಲಿ ಮಾಡ್ಕೊಳ್ಳಿ. ನನಗನ್ಸುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ. ಹೋಳುಗಳೇ ಎತ್ಕೊಂಡು ಹಾಗೇ ತಿಂತಾ ಇರ್ಬೋದು, ಅಷ್ಟು ರುಚಿಯಾಗಿರುತ್ತೆ. ನೋಡಿ, ಸರ್ವಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ ಈಗ. ಇದು ಪಲ್ಯ ಥರನೂ ತಿನ್ಕೋಬೋದು ಅನ್ನ ಸಾರು ಜೊತೆಗೆ, ಮತ್ತು ಹಾಗೆ ಓಡಾಡ್ತಾನೂ ತಿನ್ಬೋದು. ಚಪಾತಿ, ದೋಸೆಗೂ ಚೆನ್ನಾಗಿರುತ್ತೆ. ಎಲ್ಲರೂ ಹೀಗೆ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು, ನಮಸ್ಕಾರ.